ಇನ್ನು ಭಾರಿ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅದರಲ್ಲಿ ಬಿಸ್ಮಿಲ್ಲಾ ನಗರದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ರಸ್ತೆಗಳಲ್ಲಿ ನದಿಯಂತೆ ನೀರು ಹರಿತಾ ಇದೆ. ಮಳೆ ನೀರು ನದಿಯಿಂದಾಗಿ ನದಿ ರೀತಿಯಾಗಿ ಜಲಾವೃತ ಆಗ್ಬಿಟ್ಟಿರೋದು ರಸ್ತೆಗಳು. ಮಳೆ ನೀರು ಅಲ್ಲಲ್ಲಿ 2-3 ಅಡಿಗಳಷ್ಟು ನಿಂತ್ಕೊಳ್ತಾ ಇದೆ. ಹೀಗಾಗಿ ರಸ್ತೆಗಳು ಜಲಾವೃತ ಆಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ನಿಲ್ಲಿಸಿದಂಥ ಬೈಕು ಆಟೋಗಳೆಲ್ಲ ಮುಳುಗಡೆ ಆಗಿದ್ದಾವೆ. ನೋಡಿ, ಅಲ್ಲಿ 2 ವೀಲರ್ಸ್ ಹ್ಯಾಂಡಲ್ಗಳು ಮತ್ತು ಸೀಟ್ಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಯಾಕೆಂದರೆ ಸಂಪೂರ್ಣವಾಗಿ ಅಲ್ಲಿದ್ದಂಥ ವಾಹನಗಳು ಮುಳುಗಡೆ ಆಗಿದ್ದಾವೆ. ಅವ್ರ ಮನೆ ಎದುರುಗಡೆ ಪಾರ್ಕ್ ಮಾಡಿದಂಥ ವಾಹನಗಳಿಗೆ ಸೇಫ್ಟಿನೇ ಇಲ್ಲ. ನೋಡಿ ಯಾವ ರೀತಿ ಮುಳುಗಡೆ ಆಗಿದ್ದಾವೆ ಅಂತ. ಆಟೋ ನೋಡಿ, ಮುಕ್ಕಾಲು ಭಾಗ ಮುಳುಗಡೆ ಆಗಿದೆ. ಆಟೋ ಜೊತೆಗೆ ಅಲ್ಲಿ ಅಷ್ಟು ನಿಂತಿದೆ ಅಂದರೆ ಮನೆ ಒಳಗಡೆ ಎಷ್ಟು ನುಗ್ಗಿರಬಹುದು ಅದನ್ನು ನೀವೇ ಊಹೆ ಮಾಡ್ಕೊಳ್ಳಿ. ಅಂದರೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಮನೆಗಳಿಗೆ ಸೀದಾ ನೀರು ನುಗ್ಗಿರುತ್ತೆ. ನೋಡಿ, ಕೆಲವೊಂದು ವಾಹನಗಳ ಪಾರ್ಟ್ಸ್ ಅನಿಸುತ್ತೆ, ಅವು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಇದೇನಾ ಹಾಗಾದರೆ ಕ್ಲೀನ್ ಸಿಟಿ, ಸಿಲಿಕಾನ್ ಸಿಟಿ, ಬ್ರ್ಯಾಂಡ್ ಬೆಂಗಳೂರು, ಎಲ್ಲೆಲ್ಲಿ ಯಾವ್ಯಾವ ರೀತಿಯ ದೃಶ್ಯಗಳು ಬೇಕು ನಿಮಗೆ? ಪ್ರವಾಹ ಆದಾಗ ಈ ರೀತಿ ದೃಶ್ಯಗಳು ಕಾಣೋದಕ್ಕೆ ಸಿಗೋದು ಓಕೆ, ಬಟ್ ರಾತ್ರಿ ಇಡೀ ಸುರಿದಂಥ ಒಂದು ಮಳೆಯಿಂದಾಗಿ ಈ ರೀತಿ ವಾತಾವರಣ ಅಂದರೆ ಎಷ್ಟು ಅವೈಜ್ಞಾನಿಕವಾಗಿ ಬಡಾವಣೆಗಳು, ರಸ್ತೆಗಳು ಕಾಮಗಾರಿ ಆಗಿದೆ ಅನ್ನೋದನ್ನ ಇಲ್ಲಿ ಗಮನಿಸಲೇಬೇಕಾಗುತ್ತೆ. ನೋಡಿ, ಮಳೆಯ ಆರ್ಭಟಕ್ಕೆ ಯಾವ ರೀತಿಯಾಗಿ ಅಲ್ಲಲ್ಲೇ ನೀರು ನಿಂತ್ಕೊಂಡಿದೆ ಅಂತ. ನೀರು ಹೋಗ್ತಾನೆ ಇಲ್ಲ, ಅಲ್ಲೇ ನಿಂತ್ಕೊಂಡಿದೆ. ಅಟ್ಲೀಸ್ಟ್ ಗ್ರಾಮೀಣ ಪ್ರದೇಶಗಳಲ್ಲಾದರೂ ಮನೆಗೊಂದು ಇಂಗು ಗುಂಡಿ ಇರುತ್ತೆ, ನೀರು ನಿಂತ್ಕೊಳ್ಳಲ್ಲ. ಕಾಲುವೆ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಮನೆ ಸುತ್ತಮುತ್ತ ಜನರು. ಆದರೆ ಬೆಂಗಳೂರಿನಲ್ಲಿ ಅವ್ಯವಸ್ಥೆ. ವರುಣಾರ್ಭಟಕ್ಕೆ ಬ್ರ್ಯಾಂಡ್ ಬೆಂಗಳೂರು ಅಯೋಮಯ ಆಗ್ಬಿಟ್ಟಿದೆ. ನೆಲಮಂಗಲದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆನೆ ನೀರು ನುಗ್ಗಿದೆ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಎಲ್ಲಾ ಕಡೆ ಕೂಡ ಜಲಾವೃತ. ನೀವು ಎಲ್ಲಿ ನೋಡಿದ್ರು ಕಣ್ಣು ಹಾಯಿಸಿದಲ್ಲೆಲ್ಲ ಕೂಡ ನೀರು ನೀರು ನೀರು. ಅಡಕಮಾರನಹಳ್ಳಿಯ ಜೈನ್ ಟೆಂಪಲ್ ಬಳಿ ರಸ್ತೆಗಳ ಜಲಾವೃತ ಆಗಿದ್ದಾವೆ. ರಸ್ತೆಯಲ್ಲಿ 2 ಅಡಿಯಷ್ಟು ನೀರು ನಿಂತ್ಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ವಾಹನಗಳು ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ, ಜನರು ಪರದಾಡ್ತಾ ಇದ್ದಾರೆ. ಅಡಕಮಾರನಹಳ್ಳಿಯ ಜೈನ್ ಟೆಂಪಲ್ ಬಳಿಯೂ ನೀರಿನಿಂದಾಗಿ ಟೆಂಪಲ್ ಇರ್ಬೋದು, ರಸ್ತೆಗಳಿರ್ಬೋದು ಜಲಾವೃತ ಆಗ್ತಾ ಇದ್ದಾವೆ. ಈ ನೀರು ಎಷ್ಟೊತ್ತಿಗೆ ಕಡಿಮೆ ಆಗುತ್ತೆ ಅಂತ ಕೆಲವು ಕಡೆ ಅಂತೂ JCBಗಳನ್ನು ಬಳಸಿ ನೀರು ತೆರವು ಕಾರ್ಯಾಚರಣೆ ನಡೀತಾ ಇದೆ. ನೀರು ಹೋಗು ಅಂದರೆ ಎಲ್ಲಿಗೆ ಹೋಗುತ್ತೆ? ಎಲ್ಲ ಕಡೆ ಕೂಡ ಡಾಂಬರೀಕರಣ ಆಗಿರುತ್ತೆ, ಇಂಗು ಗುಂಡಿಗಳಿರೋದಿಲ್ಲ. ಇನ್ನು ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಮಾಡಿರ್ತಾರೆ. ಮತ್ತು ಚರಂಡಿಗಳಂತ ಬಂದಾಗ ಅವು ಸ್ವಚ್ಛತೆಯನ್ನು ಕಾಪಾಡಿದರೆ ನೀರು ಸರಾಗವಾಗಿ ಹರಿದೋಗುತ್ತೆ. ಅಲ್ಲಲ್ಲಿ ಕಸ ತುಂಬಿಕೊಂಡ್ರೆ ಹೇಗೆ ಹೋಗುತ್ತೆ? ಇನ್ನು ರಾಜಕಾಲುವೆಗಳು ಅಷ್ಟೇ, ಅದಕ್ಕೆ ಅಂತಾನೆ ಅನುದಾನ ಬಿಡುಗಡೆ ಮಾಡಿರ್ತಾರೆ. ಅವು ಕೂಡ ಈಗಾಗಲೇ ಗಮನಿಸ್ತಾ ಇದ್ರೆ ನಮ್ಮ ಪ್ರತಿನಿಧಿನೇ ಹೇಳೋ ಹಾಗೆ ಕೆಲವು ಕಡೆ ಕಾಮಗಾರಿಗಳಾಗಿದೆ, ಕೆಲವು ಕಡೆ ಆಗಿಲ್ಲ, ಕೆಲವು ಕಡೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸಿದ್ದಾರೆ, ಇನ್ನು ಕೆಲವು ಕಡೆ ಇಲ್ಲ. ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಹೇಗೆ ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ? ನೀರು ಹೋಗು ಅಂದರೆ ಎಲ್ಲಿಗೆ ಹೋಗುತ್ತೆ? ಅಲ್ಲೇ ನಿಂತ್ಕೊಂಡಿದೆ ನೀರು. ಇನ್ನು ಬಿಸಿಲು ಬರಬೇಕು, ನೀರು ಇಂಕೋಬೇಕು ಅಷ್ಟೇ. ಅಲ್ಲಿವರೆಗೂ ಕೂಡ ಇಂಥದ್ದೇ ಪರಿಸ್ಥಿತಿಯಲ್ಲಿ ವಾಹನ ಸವಾರರು ಓಡಾಡಬೇಕಾ? ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಮಹಿಳೆಯರು ಓಡಾಡ್ತಾ ಇರ್ತಾರೆ, ವಯಸ್ಸಾದ